ಮತ್ತೊಬ್ಬ ಯುವ ಪ್ರತಿಭೆ ಕೃಷ್ಣ ಕೃಷ್ಣ ಟು ಪ್ರದಿ ಬನ್ನೇರುಘಟ್ಟ ಸ್ಥಳೀಯ ಆಟಗಾರ ಪ್ರದಿ ಅವರು ಅತ್ಯುತ್ತಮವಾಗಿ ರಿವರ್ಶಿಪ್ ಸಹ ಮಾಡ್ತಾರೆ. ಯುವ ಪ್ರತಿಭೆ. ಅದೇ ರೀತಿ ಕೃಷ್ಣ ಅವರು ಒಳ್ಳೆ ಬೌಲಿಂಗ್ ಪ್ರದರ್ಶನ ಮಾಡ್ತಾರೆ. ಗುಡ್ ಆಲ್ರೌಂಡರ್ ಪ್ಲೇಯರ್ ಕೃಷ್ಣ ಅವರು. ನಮ್ ತೋಸಿಫ್ ಅವ್ರನ್ನ ಆ ಕಡೆ ಈ ಕಡೆ ಆಟ ಆಡ್ತಾನೆ ಇದ್ರೆ ನಾನು ನೋಡ್ತಾ ಇದ್ದೀನಿ. ಬಗ್ಗದ ದೇಹ ಬಗ್ಗಿಸಿದ್ದಾರೆ. ವಾಟ್ ಎ ಬೌಲಿಂಗ್ ಬೈ ಕೃಷ್ಣ. ಚಪ್ಪಾಳೆ ಮುಖೇನ ಎಲ್ಲರೂ ಬೌಲರ್ಗೆ ಉರುದುಂಬಿಸ್ತಾ ಇದ್ದಾರೆ. ಇದನ್ನೇ ಟೀಮ್ ಸ್ಪಿರಿಟ್ ಅಂತ ಹೇಳೋದು. ನಾನು ಆಗ್ಲಿಂದ ಇದನ್ನೇ ಹೇಳಿದ್ದು, ಯಾವುದೇ ಕ್ಷಣದಲ್ಲಾದ್ರೂ ತಂಡ ಜಯ ಸೋಲು ಗೆಲುವು ಇದ್ದೇ ಇರುತ್ತೆ. ಆದ್ರೆ ಟೀಮ್ ಒಳಗಡೆ ಇದ್ದಾಗ ಬೌಲರ್ಗೆ ಉರುದುಂಬಿಸೋದೇ ಒಬ್ಬ ಕ್ರಿಕೆಟ್ ಆಟಗಾರನ ಲಕ್ಷಣ. ತಂಡದ ಮೊತ್ತ ಕೂಡ 29. ಧನ್ಯವಾದಗಳು ಸರ್. ಆಯ್ತು. ಸುಂದರತೆ ಎಸೆತ ಕೂಡ ಡಾಟ್ ಡೆಲಿವರಿ ಕೂಡ ಅಂಕ ಪಡೆಯಲಿಕ್ಕೆ ಸರ್ ತಡೆ ಆಗ್ತಿದೆ. ಒಂದು ಶ್ರೀಮಂತ ಕ್ರೀಡಾ ಕೂಡ ಕೃಷಿಗೆ ಕ್ರೀಡಾ ಕೂಡ ಒಂದು ಕ್ರೀಡಾಕೂಟವನ್ನು ದೇಶದ ಪ್ರಪಂಚದಾದ್ಯಂತ ವಿತರಿಸುವ ಕಾರ್ಯಕ್ರಮ ಕೂಡ ಇದೀಗ ಸಾಗಿ ಬರ್ತಿದೆ. ಸುಂದರ ದೇಶದ ಡಾಟ್ ಡೆಲಿವರಿ ಕೂಡ ಅಂಕಪಟ್ಟಿ ಸೇರ್ಕೊಳ್ತಿದೆ. ರಿವರ್ಸ್ ಮಾಡುವಂತ ಪ್ರಯತ್ನದಲ್ಲಿ ಸ್ವಲ್ಪ ಕೊಂಚ ವೈಫಲ್ಯ. ಮುಂದಿನ ಮ್ಯಾಚಿಗೂ ಸಹ ಕರೆಯನ್ನು ರವಾನಿಸಿಕೊಳ್ಳಿ ಆದಷ್ಟು ಬೇಗ. ಮುಂದಿನ 27 ಎಸೆತ 42 ಗುರಿ. ಅದು ಓಡಿಗಲೇ ಕಾಂತ ಸಾರಿ ಕೃಷ್ಣ ಪಂದ್ಯವನ್ನು ಮುಂದುವರಿಸಿಕೊಳ್ಬೇಕಾದಷ್ಟು ಬೇಗ. ಇನ್ನು 4 ಪಂದ್ಯಗಳು ಸಾಗಿ ಬರಲಿಕ್ಕಿದೆ. ಮದೇ ಫಿಲ್ಡರ್ಸ್ ಮಾದರಿಗೆ ಬೀಸುವಂತ ಪ್ರಯತ್ನ ಬಿಡುವ ಭಾಗದಲ್ಲಿ ಸೀಮಾ ರೇಖೆ ಅಂಚಿನಲ್ಲಿ ಬೌಂಡ್ರಿ 4 ಓಟಗಳು ಕೂಡ ದೊರಕೊಳ್ತಿದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಕೊನೆ 2 ಎಸೆತ ಬಾಕಿ ಓವರ್ನಲ್ಲಿ. ಇಂಡಿಯಾ ಬೆಲೆ ಪರಿಸರ ಕೂಡ ಹೌಸ್ಫುಲ್ ಆಗುವ ಸಂದರ್ಭವಿದೆ. ಮತ್ತು ಶೇಖರ್ ಅಲ್ಲಿ ಪ್ರದೀಪ ಕೃಷ್ಣ ಟು ಪ್ರದೀಪ ಮತ್ತೆ ರಿವರ್ಸ್ ಮಾಡುವಂತ ಪ್ರಯತ್ನದಲ್ಲಿ ಕೊಂಚ ವೈಫಲ್ಯ. ಈ ಹಂತದಲ್ಲೂ ಕೂಡ ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಿಲ್ಲ ಕೃಷ್ಣ. AFCC ವಿರುದ್ಧವಾಗಿ ಸ್ವಿಚ್ ಹೀರೋಸ್ ಮತ್ತೆ ಕೃಷ್ಣ ಬೀಸುವಂತ ಪ್ರಯತ್ನ. ಕೆಳಮಟ್ಟದ ಚೆಂಡು ಓವರ್ ಕೂಡ ಮುಕ್ತಾಯಗೊಳಿಸಿದೆ. ಮುಂದೆ 24 ಚೆಂಡಿನ ಮುಂದೆ 38 ಓಟಗಳು ಬೇಕಾಗಿದೆ. ಗಮನಿಸಿಕೊಳ್ಬೇಕು ಆದಷ್ಟು ಬೇಗ.